ಸರ್ ನಮಸ್ಕಾರ. ಓ ನಮಸ್ಕಾರ ರಘು ಅವರೇ. ಚೆನ್ನಾಗಿದ್ದೀರಾ ಸರ್? ಓ ಚೆನ್ನಾಗಿದ್ದೀವಿ ಸರ್. ಸರ್ ಏನಿಲ್ಲ, ಈಗ PMK ಪಕ್ಷದವರು ಇದೇ 22ನೇ ತಾರೀಕು ನಮ್ಮ ಬೆಂಗಳೂರಲ್ಲಿ ಬಂದು ಅವ್ರ ಪಕ್ಷದ ಬಾವುಟನ ಆರಿಸ್ತೀವಂತ ಅವರು ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದು ಒಂದು ಜಾತಿ ಪಕ್ಷ. ಹೌದು. ಅದು ಬಂದು ಇಲ್ಲಿ ಬೆಂಗಳೂರಿನಲ್ಲಿ ತಮಿಳವರು ವಾಸ ಆಗಿರ್ತಾರೆ. ಹಾ ಅವ್ರು ಏನಂದ್ರೆ ಹಾ ಬೆಂಗಳೂರಿನಲ್ಲೂ ಓಟ್ ಹಾಕ್ತಾರೆ, ಹಾ ತಮಿಳ್ನಾಡಿಗೆ ಹೋಗಿ ಅಲ್ಲೂ ಓಟ್ ಹಾಕ್ತಾರೆ. ಹೌದು ಸರ್. ಆ ರಾಜಕೀಯ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಹೌದು ಸರ್. ಅವ್ರು ಹೆಚ್ಚೆಚ್ಚು ಪ್ರಚಾರಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದಾರೆ. ಹೌದು ಸರ್. ಹೌದು. ಸರ್ ಹೇಳಿ ಸರ್. ಇದೇ ತರ ಹಿಂದೆ ಒಂದು ಘಟನೆ ನಡೆದಿತ್ತು 2003 ಏನೋ. ಹೇಳ್ತೀನಿ ಸರ್. ಅದೊಂದು ದೊಡ್ಡ ಘಟನೆ ನಿಮ್ಗೆ ನಾನು ಹೇಳ್ತೀನಿ. ನಾವು ರೈತರ ಪರ ಹೋರಾಟ ಮಾಡ್ತಾ ಇರ್ತೀವಿ. ಹೆಬ್ಬಾಳ ದಾಸರಹಳ್ಳಿ ಈ ವಿವಾದದಲ್ಲಿ ರೈತರ ಪರ ನಾವು ಹೋರಾಟ ಮಾಡ್ತಿದ್ದಾಗ ಪೊಲೀಸ್ನವರು ನಮ್ಮನ್ನ ಏಕಾಏಕಿ ಬಂಧಿಸ್ತಾರೆ. ಸರಿ. ನಮ್ಮ ಕಾರ್ಯಕರ್ತನ, ನಮ್ಮ ರಾಜ್ಯಾಧ್ಯಕ್ಷರಾದಂತ ನಾರಾಯಣಗೌಡ್ರನ್ನ. ನಾವು ಅಲ್ಲಿ ಅಶೋಕನ್ ಅವರು ತೀರೋಗ್ಬಿಟ್ಟಿರ್ತಾರೆ, ಭೂಮಿ ಎಲ್ಲ ಕಳ್ಕೊಂಡು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನಾವು ಸಾವನ್ನ ನೋಡಕ್ ಹೋಗ್ತೀವಿ. ಅಲ್ಲಿ ಇಡೀ ಬೆಂಗಳೂರು ಪೊಲೀಸ್ ಅರ್ಧ ಜನ ಅಲ್ಲಿ ಇರ್ತಾರೆ. ರಕ್ಷಣಾ ವೇದಿಕೆ ಬಂದ್ಮೇಲೆ ದೊಡ್ಡ ಗಲಾಟೆ ಆಗುತ್ತೆ ಅಂತ. ಆ ಸಂದರ್ಭದಲ್ಲಿ ನಮ್ಗೆ ಏಕಾಏಕಿ ಪೊಲೀಸ್ನವರು ನಮ್ಮನ್ನ ಬಂಧಿಸಿ ಜೈಲು ಕಳಿಸ್ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾವು 16/4/2003 30/4/2003 ಜೈಲಿನಲ್ಲಿ ಇರ್ತೀವಿ. 14/3 ಅಂದ್ರೆ 33. 16/4/2003 30/4/2003 ಅಂದ್ರೆ ಸುಮಾರು 15 ದಿವಸ ನೀವು ಜೈಲಲ್ಲಿ ಇರ್ತೀರಾ? 15 ದಿನ ಜೈಲಲ್ಲಿ ಇರ್ತೀವಿ. ಆಗ ಇಲ್ಲಿ ಹೊರಗಡೆ ಕಾರ್ಯಕರ್ತರನ್ನ ಬಿಡುಗಡೆ ಒತ್ತಾಯಿಸಿ ಮಹಾತ್ಮ ಗಾಂಧಿ ಪ್ರತಿಮೆ MG ರೋಡ್ ಅಲ್ಲಿ ಇರುತ್ತೆ, ಅಲ್ಲಿ ಇವರು ಬಿಡುಗಡೆ ಒತ್ತಾಯಿಸಿ ಅಲ್ಲಿ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇರ್ತಾರೆ. ಸರಿ ಸರ್. ಆ ಸಂದರ್ಭದಲ್ಲಿ ನಾವು ಜೈಲಿಂದ ಬಿಡುಗಡೆ ಆಗ್ತೀವಿ. ಸರಿ ಸರ್. ಆ ಬಿಡುಗಡೆ ಸಂದರ್ಭದಲ್ಲಿ ಬೆಂಗಳೂರು ಶ್ರೀರಾಂಪುರ ಪ್ರದೇಶದಲ್ಲಿರುವ ದಯಾನಂದ ನಗರ ಕರ್ನಾಟಕ ಸಿಂಹ ಅಭಿಮಾನಿಗಳ ಸಂಘದಲ್ಲಿ ಅವರು ಕನ್ನಡ ಧ್ವಜಸ್ತಂಭವನ್ನು ಹಾಕಿರ್ತಾರೆ. ಅವರ ಅಭಿಮಾನಿಗಳು ಅಲ್ಲಿ. ಕನ್ನಡದ ಸಿಂಹ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಲ್ಲಿ ದಯಾನಂದ ನಗರದಲ್ಲಿ. ಓಕೆ ಸರ್. ಅಲ್ಲಿ ಕಿಡಿಕೇಡಿಗಳು ಕನ್ನಡ ಧ್ವಜವನ್ನ ಬೆಂಕಿ ಹಚ್ಚಿಬಿಡ್ತಾರೆ. ಕನ್ನಡದ ಧ್ವಜವನ್ನೇ ಬೆಂಕಿ ಹಚ್ಚಿ ಅಲ್ಲಿ ಕಂಬ ಇರುತ್ತೆ, ಧ್ವಜವನ್ನ ಕಂಬಿ ಹಾಕ್ತಾರೆ. ಅಲ್ಲಿ ಕಾರ್ಯಕರ್ತರು ಇರ್ತಾರೆ, ಅಭಿಮಾನಿ ಸಂಘದ ಅಧ್ಯಕ್ಷರು ಅಲ್ಲಿ ಇರ್ತಾರೆ. ಅವರು ಕರವೇ ಕಾರ್ಯಕರ್ತರು. ಅವರು ಆ ಪ್ರದೇಶದಲ್ಲಿ ನಾವು ಹೊಸದರಲ್ಲಿ 99ರಲ್ಲಿ ಪ್ರಾರಂಭ ಮಾಡಿದಾಗ ದಯಾನಂದ ನಗರ ಕಾರ್ಯಕರ್ತರು ನಮ್ಮ ಕರವೆಯಲ್ಲಿ ಸದಸ್ಯರಾಗಿರ್ತಾರೆ. ಕಾರ್ಯಕರ್ತರು, ಸಂಚಾಲಕರು ಎಲ್ಲ ಆಗಿರ್ತಾರೆ ಅವರು. ಆವಾಗ ಅಲ್ಲಿ ರಾಜ್ಕುಮಾರ್ ಸಂಘದಿಂದ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಆ ಪ್ರದೇಶದಲ್ಲಿ ಹೆಚ್ಚೆಚ್ಚು ತಮಿಳ್ ಭಾಷೆಯವರು ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ಬೆಂಕಿ ಹಚ್ಚಿದಾಗ ಅದು ನಮ್ಮ ಕರವೇ ಕಾರ್ಯಕರ್ತರಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಅವರೆಲ್ಲ ಕರವೇ ಕಾರ್ಯಕರ್ತರಲ್ವಾ, ವಿಷಯವನ್ನು ಮುಟ್ಟಿಸ್ತಾರೆ. ಆ ಸಂದರ್ಭದಲ್ಲಿ ಇಡೀ ಕನ್ನಡಿಗರು ಮಾಗಡಿ ರೋಡ್ ಇರ್ಬೋದು, ಕೆಂಪಾಪುರ, ಶ್ರೀರಾಂಪುರ, ಪ್ರಕಾಶ್ ನಗರ, ಸರಿ ಸರ್, ಶಿವನಹಳ್ಳಿ, ಕುರುಬರಳ್ಳಿ, ರಾಜಾಜಿನಗರ, ನಾಗಪುರ ಎಲ್ಲ ಕಡೆ ಹಬ್ಬಿಡುತ್ತೆ ಕನ್ನಡ ಧ್ವಜಕ್ಕೆ ಬೆಂಕಿ ಇಟ್ಬಿಟ್ರು ಅಂತ. ಅಲ್ಲೆಲ್ಲ ನಮ್ಮ ಕಾರ್ಯಕರ್ತರು ನಾವು ಅವಾಗ ತಾನೇ ಎಲ್ಲ ಕಡೆ ಶಾಖೆಗಳೆಲ್ಲ ಮಾಡಿರ್ತೀವಿ. ರಾಜಾಜಿನಗರ ಇರ್ಬೋದು, ಮಲ್ಲೇಶ್ವರ ಇರ್ಬೋದು. ಆ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದಂತ ಸಾರಾ ಗೋವಿಂದ್ ಅವರು ಬರ್ತಾರೆ ಆ ಸ್ಥಳಕ್ಕೆ. ಅದನ್ನ ಖಂಡಿಸಿ ಹೋರಾಟ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ಆ ಪ್ರದೇಶದ ಜನಗಳೆಲ್ಲ ಬರ್ತಾರೆ. ಅಲ್ಲಿ DMK ಬಾವುಟ ಇರುತ್ತೆ.
ಎಲ್ಲಿ ರಾಮಚಂದ್ರಪುರ ನಗರದಿಂದ ಮುಂದೆ ಅಲ್ಲಿ ಒಂದು DMK ಕಚೇರಿನೂ ಇರುತ್ತೆ, DMK ಬಾವುಟ ಇರುತ್ತೆ, ಅದು ವಿದ್ಯುತ್ ಕಂಬ ಇರುತ್ತೆ, ಮಧ್ಯದ ವಿದ್ಯುತ್ ಕಂಬ ಆ ಕಡೆ ಈ ಕಡೆ ವೈರ್ ಇರುತ್ತೆ, ಆ ವೈರ್ ಮಧ್ಯದಲ್ಲಿ ಧ್ವಜ ಇರುತ್ತೆ. ಅಲ್ಲಿ ಮಾಗಡಿ ಚಂಪಾಪುರ ಅಗ್ರಹಾರದವರು ಹುಡುಗರು ಅದನ್ನ ಮೇಲೆ ಎಕ್ಕಿ ಆ DMK ಧ್ವಜವನ್ನ ಕಿತ್ತಿ ಎಸೀತಾರೆ. ಅಂತ ಕರೆಂಟ್ ಕಂಬದ ಮಧ್ಯ ವೈರ್ ಮಧ್ಯ ಹತ್ತಿ ತೆಗೆದು ಬಿಸಾಕ್ತಾರೆ. ಅದನ್ನ ನಾನು ನೋಡಿದಂತ ಘಟನೆ. ನಾನು ಆ ಸ್ಥಳದಲ್ಲೇ ಹುಷಾರಲ್ಲಿ ವಿದ್ಯುತ್ ಇದಿದೆ ಅಂತ ಹೇಳ್ತಾ ಇರ್ತೀವಿ. ಇಡೀ ಜನ ಸಾಗರದಂತೆ ಸಮುದ್ರ ಅದೇನಂತ ಈ ಕಡೆ ಭಾಗ ಸುಜಾತ ಟಾಕೀಸಿಂದ ಕೆಲವರು ಬರ್ತಾರೆ, ದಯಾನಂದರಿಂದ ಸ್ವಲ್ಪ ಬರ್ತಾರೆ, ಎಲ್ಲ ಒಂದ್ ಕಡೆ ಸೇರ್ತಾರೆ. ಅಲ್ಲಿ ಪೊಲೀಸ್ಗಳು ಹೆಚ್ಚಿಗೆ ಹಾಕ್ಬಿಟ್ಟಿರ್ತಾರೆ. ಪೊಲೀಸ್ ಹಾಕುವಾಗ ಅವರು ಕಿಡಿಕೇಡಿಗಳು ಯಾರು ಇರ್ತಾರೋ ತಮಿಳು ಪ್ರದೇಶದಲ್ಲಿ ಅವ್ರನ್ನ ಶ್ರೀರಾಮ್ಪುರದಲ್ಲಿ ಒಳಗಾಕಿ ಅವ್ರಿಗೆ ಹೊಡಿತಾರೆ. ಅವರು ತಮಿಳವರು ನಮ್ಮನ್ನ ಅವ್ರ ಖಂಡಿಸುವಾಗ ಹೊಡಿತಾರೆ. ನಮ್ಮ ಕಾರ್ಯಕರ್ತರು ಆಟೋ ರಿಕ್ಷಾದಲ್ಲಿ ಬಂದಿರ್ತಾರೆ, ಹೀರೋ ಹೋಂಡಾ ಮೋಟರ್ ಬೈಕಲ್ಲಿ ಬಂದಿರ್ತಾರೆ. ಎಲ್ಲಿ ನೋಡು ಅವಾಗ ನಮ್ಮ ಆಟೋ ಜಯರಾಮ್ ಅಂತ ಇರ್ತಾನೆ. ಹೌದು ಸರ್, ಗೊತ್ತವರು. ಅವರು ಆಟೋದಲ್ಲಿ ಹುಡುಗರೆಲ್ಲ ಬಂದಾಗ ಅವ್ರು ಒಂದ್ ಕಡೆ ನಿಲ್ಸಿದ್ರೆ ನಮ್ಮ ಕನ್ನಡಿಗರದು ಆಟ ಅಂತ ಗೊತ್ತಿಲ್ಲ. ಆಟ ಜಖಮ್ ಆಗುತ್ತೆ, ಆ ಮೋಟ್ರ್ ಬೈಕೈಗೆಲ್ಲ ನಾವೆಲ್ಲ ಬಂದಿರ್ತೀವಲ್ಲ, ನಮ್ ಗಾಡಿಗಳಿಗೆಲ್ಲ ಇದಾಗುತ್ತೆ. ಅದಾದ ನಂತರ ಪೊಲೀಸ್ ಫುಲ್ ಬಂದೋಬಸ್ತ್ ಮಾಡ್ಬಿಡ್ತಾರೆ. ಆಗ ಸುಜಾತ ಟಾಕೀಸು, ರಾಮಚಂದ್ರಪುರ ಎಲ್ಲ ಅಲ್ಲಿ ಅಂಗಡಿಗಳೆಲ್ಲ ಬಂದಾಗಿರುತ್ತೆ. ಅಲ್ಲಿ ರೋಡೇ ಬಂದಾಗ್ಬಿಡುತ್ತೆ ಸುಜಾತ ಟಾಕೀಸ್. ಪೊಲೀಸ್ನವರು ಎಲ್ಲ ಹಂಗೆ ಲಾಠಿ ಚಾರ್ಜ್ ಆಗಿ ಎಲ್ಲ ಇದಾಗಿ ಜನಗಳನ್ನೆಲ್ಲ ಕಳಿಸ್ತಾ ಇರ್ತಾರೆ. ನಾವ್ ಹಂಗೆ ಘೋಷಣೆಗಳು ಕೂಕೊಂಡು ಅವ್ರಿಗೆ ಧಿಕ್ಕಾರ ಕೂಕೊಂಡು ಈ ಬಂಡ್ರೆಡ್ಡಿ ಸರ್ಕಲ್ ಕಡೆ ಬರ್ತೀವಿ. ರಾಮಚಂದ್ರಪುರದ ಒಂದೇ ರೋಡು, ದಯಾನಂದ ನಗರದ ಬಂದ್ರೆ ಬಂಡ್ರೆಡ್ಡಿ ಸರ್ಕಲ್ ಅಲ್ಲಿ ಬರ್ತೀವಿ. ಅವಾಗ ಸಾರಾ ಗೋವಿಂದವರು ಅಲ್ಲಿ ಇರ್ತಾರೆ, ಅಭಿಮಾನಿಗಳ ಸಂಘದವರು ಸೇರಿರ್ತಾರೆ. ಆಗ ನಾರಾಯಣಗೌಡರು ಅಲ್ಲಿ ನಿಂತಿರ್ತಾರೆ, ನಾವೆಲ್ಲ ಒಂದು ಸುತ್ತ ನಿಂತಿರ್ತೀವಿ. ಅವಾಗ DCP ನಾರಾಯಣಗೌಡರು ಅಂತ ಇರ್ತಾರೆ, ಡಿಸ್ಟ್ರಿಕ್ಟ್ ಕಮಿಷನರ್ ಪೊಲೀಸ್ DCP ನಾರಾಯಣಗೌಡರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಮೊನ್ನೆ ತಾನೇ ಹೆಬ್ಬಾಳ ದಾಸರಳ್ಳಿ ವಿವಾದದಲ್ಲಿ ಜೈಲಿಗೆ ಹೋಗಿ ಬಂದಿದ್ದೀರಾ, ನೀವು ಹೋಗಿ, ನಾವು ಅವ್ರನ್ನೆಲ್ಲ ಬಂಧಿಸ್ತೀವಿ, ಇನ್ನೂ ಹೆಚ್ಚಾಗಿ ಗಲಾಟೆ ಆಗ್ಬಾರ್ದು, ನೀವ್ ಹೋಗಿ ಅಂತೆ. ನಾವ್ ಹೋಗಲ್ಲ, ಅಲ್ಲಿ ಇಲ್ಲಿ ಗಲಾಟೆ ನಡೀತಾನೆ ಇರ್ತೈತೆ. ನಾವೇನ್ ಮಾಡ್ದ, ಅಧಿಕಾರಿಗಳಿಗೆ ಮರ್ಯಾದೆ ಕೊಡ್ಬೇಕಲ್ಲ ಕನ್ನಡಿಗರು, ಮೊದಲೇ ಶಾಂತಿ ಪ್ರಿಯರು ಕನ್ನಡಿಗರು. ಆಯ್ತು ಸರ್ ಅಂತ ಬರ್ತೀವಿ. ಅದು ಪತ್ರಿಕೆಗಳಲ್ಲಿ ಅವತ್ತಿನ ಸಂಜೆ ಪತ್ರಿಕೆಗಳಲ್ಲಿ ಮತ್ತೆ ಎಲ್ಲಾ ಪತ್ರಿಕೆಗಳಲ್ಲಿ ಪ್ರಕಟಣೆಗೊಳ್ಳುತ್ತೆ. ಆಗ ಇಡೀ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ DMK ಬಾವುಟಗಳು ಇತ್ತು ಎಲ್ಲೂ ಕಾಣಿಸ್ತಿಲ್ಲ. ಅವಾಗ ಪ್ರೇಜರ್ ಟೋನು ಎಲ್ಲಾ ಕಡೆ ಶಿವಾಜಿನಗರ ಪ್ರದೇಶ ಇರ್ಬೋದು, ಈ ಮಾಗಡಿ ರೋಡ್ ಅಲ್ಲಿ ಒಂದು ತಮಿಳ್ ಅವ್ರು ಏರಿರ್ತದೆ ಎಲ್ಲ ಅಲ್ಲೂ DMK ಬಾವುಟ ಇತ್ತು. ಪೊಲೀಸರು ತಾನಾಗೆ ಎಲ್ಲ ಇಳಿಸ್ತಾರೆ. ಅಲ್ಲಿವರೆಗೂ ಕನ್ನಡ ಇದು DMK ಬಾವುಟ ಕಾಣ್ಲೇ ಇಲ್ಲ. ನಾನ್ ನೋಡಿದಂತ ಘಟನೆ ಅದು. ಇವಾಗಲೂ ಎಲ್ಲೂ DMK ಬಾವುಟಗಳು ಇಲ್ಲ. ಇಲ್ಲ ಹೌದು ಸರ್, ಎಲ್ಲೂ ಇಲ್ಲ. ಮೊದಲು ಎಲ್ಲಿ ನೋಡಿದ್ರು ಹಾರಾಡ್ತಾ ಇತ್ತು. ಹೌದು. ಈ ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ಲಿ ನೋಡುದು MJR ಫ್ಲಾಗ್ ಹಾಕೊಂಡು ಇದ್ ಮಾಡ್ಕೊಂಡು, ಸಾಯಿಬಾಬಾ ನಗರ ಅಂತ ಇದೆ ಶ್ರೀರಾಮ್ಪುರ ಮಶಾಣತ್ತವ, ಹೌದು, ಅಲ್ಲೆಲ್ಲ ನೋಡಿದ್ರು DMK ಬಾವುಟಗಳು ಇತ್ತು. ಗಾಂಧಿ ಸ್ಕೂಲ್ ತಗೊಂಡು DMK ಬಾವುಟಗಳು ಇತ್ತು. ಅದನ್ನ ಕಂಬ ಈಗ ಹಾಗೇ ಇದೆ, ಬಾವುಟನ ಹಾಕಿಲ್ಲ. ಯಾವತ್ತು ಕನ್ನಡಿಗರು ಇಡೀ ಒಂದಾಗಿ ಇದು ಮಾಡಿದ್ರಲ್ಲ ಅವತ್ತು DMK ಬಾವುಟ, ಅಣ್ಣ DMK ಬಾವುಟಗಳು ಮರೆ ಆಯ್ತು. ಮತ್ತೆ ಮಹಾನಗರ ಪಾಲಿಕೆ ಸದಸ್ಯರಲ್ಲಿ 5 ಸೀಟು 6 ಸೀಟು ಗೆಲ್ತಿದ್ರು. ಅಲ್ಲಿಂದ ಅವ್ರು ಯಾವ ನಗರ ಪಾಲಿಕೆಯಲ್ಲಿ ಅಣ್ಣಾ DMK ಬರ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಈ PMK ಪಾಟಾಳಿ ಮಕ್ಕಳ ಕಚ್ಚಿ ರಾಮದಾಸ್ ಅಂತ ಅವರು ಅಲ್ಲಿನ ತಮಿಳುನಾಡಿನ ಅಧ್ಯಕ್ಷರು. ಹೌದು. ಈ ಚುನಾವಣೆ ಗಿಮ್ಮಕ್ಕಿಂದ ಅದು ಒಂದು ಚುನಾವಣೆ ಗೆಲ್ಲಬೇಕು. ಅದು ಯಾಕೋತ ಇಲ್ಲೊಂದು ಓಟು ಅಲ್ಲೊಂದು ಓಟು ಹಾಕ್ತಾರೆ. ಅವಾಗಲೇ ಹೇಳಿದ್ದೆ ನಿಮ್ಗೆ. ಹೌದು. ಆ ಗಿಮ್ಮಕ್ಕಿಂದ ಅವ್ರು ಏನ್ ಮಾಡ್ತಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿರೋ ಕನ್ನಡಿಗರು ಕನ್ನಡದ ಬಾವುಟನ ಅದು ಪ್ರತಿ ವರ್ಷ ಹಾಕೊಂಡು ಹೋಗ್ತಾರೆ. ಹೌದು. ಇದೊಳಗೆ ಗಾಡಿಗಳಲ್ಲಿ ಹಾಕೊಂಡು ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ,
ತಮಿಳ್ನಾಡು ನಮ್ಮ ಕನ್ನಡಿಗರು ಅಯ್ಯಪ್ಪ ಮಾಲೆ ಹಾಕಿದ್ರು ಬಾವುಟ ಕಿತ್ತು ನಾವು ಮೇಲೆ ಅಲ್ಲೇ ಮಾಡ್ತಾರೆ. ಹೌದು ಸರ್. ಅದು ಎಲ್ಲ ಆ ಸರ್ಕಾರಕ್ಕೂ ಇಲ್ಲಿನ ಕನ್ನಡಿಗರು ಅಲ್ಲಿ ತಮಿಳ್ನಾಡವ್ರಿಗೆಲ್ಲ ಹೇಳಿ ಈ ರೀತಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಇದು ಮಾಡಿದ್ರು. ಹೌದು. ಈ ಪಾಟಾಳಿ ಮಕ್ಕಳ ಕಕ್ಷಿ ಏನ್ ಮಾಡಿದ್ರು ಅಂದ್ರೆ ತಿರ್ಗಾ ಅವರು ಪ್ರಾರಂಭ ಮಾಡ್ಕೊಂಡ್ಬಿಟ್ರು. ಈ ಅಯ್ಯಪ್ಪ ಸ್ವಾಮಿ ವ್ಯಾನ್ಗಳು ಹೋಗ್ತಾರೆ ನಿಲ್ಸೋದು, ಹೊಡಿಯೋದು, ತಮಿಳಲ್ಲಿ ತಮಿಳ ಪೇಸ್ರ ಇದು ಎನ್ನಾಡ ಇದು ತಮಿಳ್ನಾಡು ಅಂತ ಮಾಡಿದ್ರು. ಅವರೆಲ್ಲ ಬಂದು ನಮ್ಮ ಕರ್ನಾಟಕ ರಕ್ಷಣಾ ರಾಜ್ಯದ ನಾರಾಯಣಗೌಡ್ರಿಗೆಲ್ಲ ವಿಷಯಗಳೆಲ್ಲ ಹೇಳೋರು. ನಾವು ಅಲ್ಲಿ ಇಲ್ಲಿನ CM ಅವ್ರಿಗೆಲ್ಲ ಹೇಳುದು ನಮ್ಮ ಮೇಲೆಲ್ಲ ಅಲ್ಲೇ ಕನ್ನಡಿಗರ ಮೇಲೆ ಅಲ್ಲೇ ಮಾಡ್ತಾರೆ ಅದನ್ನ ಇದು ಮಾಡಿ ಅಂದ್ಬಿಟ್ಟು. ಈ ಪಾಟಾಳಿ ಮಕ್ಕಳ ಕೆಚ್ಚಿ ಅವರು ಇಲ್ಲಿ ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದಂತ ಸಂದರ್ಭದಲ್ಲಿ ಬೆಂಗಳೂರು ನಗರ ಕರ್ನಾಟಕ ಅಧ್ಯಕ್ಷರು ಧರ್ಮರಾಜೇಗೌಡರು ನಮ್ಮ ಕನ್ನಡಿಗರು ನೀವು ಅಲ್ಲೇ ಮಾಡ್ತೀರಾ, ಕನ್ನಡದ ಬಾವುಟನ ಹಾಕ್ಬಾರ್ದು ಅಂದ್ಬಿಟ್ಟು ಅಲ್ಲೇ ಮಾಡ್ತೀರಾ, ನೀವು ಕಾರಲ್ಲಿ ನಿಮ್ಮ ಪಾಟಾಳಿ ಮಕ್ಕಳ ಕಚ್ಚಿ ಬಾವುಟವನ್ನು ಹಾಕಿದ್ರೆ ಅದನ್ನ ಕಿತ್ತಾಕ್ತಾರೆ ನಮ್ಮ ಧರ್ಮರಾಜ ಗೌಡ್ರ ನೇತೃತ್ವದಲ್ಲಿ. ಅವ್ರ ನೇತೃತ್ವದಲ್ಲಿ ಯುವಕರು ಕಿತ್ತಾಕ್ತಾರೆ. ಅದನ್ನೇ ಇವರು ದೊಡ್ಡದು ಮಾಡಿಕೊಂಡು ನಾವು ನ್ಯಾಷನಲ್ ಕಾಲೇಜಲ್ಲಿ ಸಮಾವೇಶ ಮಾಡ್ತೀವಿ, ಮಹಿಳಾ ಸಮಾವೇಶ ಮಾಡ್ತೀವಿ, ಮಹಿಳೆಯರಂದ್ರೆ ಅವ್ರಿಗೆ ಆಮೇಲೆ ಮಾಡ್ತೀವಿ ಅಂತ 28ನೇ ತಾರೀಕು ಚಾಲೆಂಜ್ ಮಾಡಿದ್ರು ಅವರು. ನಾವು ಇವತ್ತು ದೊಡ್ಡ ಹೋರಾಟ ಮಾಡಿದ್ವಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ. ಇವತ್ತು ಅವರಿಗೆ ಅನುಮತಿಯನ್ನ ಕೊಡಬಾರದು ಅಂತ ಬಸವನಗುಡಿ ಪೊಲೀಸ್ ಸ್ಟೇಷನ್ ಮತ್ತೆ ಕಮ್ಯುನಿಸ್ಟ್ ಆಫೀಸರ್ಗೆಲ್ಲ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದ್ರು. ನಾವು ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ, ಅವ್ರ ಕಾರ್ಯಕ್ರಮ ನಡೆಯಲ್ಲ, ಇಲ್ಲೇನಾದ್ರೂ ನೀವೇನಾದ್ರೂ ನ್ಯಾಷನಲ್ ಕಾಲೇಜಲ್ಲಿ ಪಾಟಾಳಿ ಮಕ್ಕಳ ಕಚ್ಚಿ PMK ಪಕ್ಷದವ್ರು ಏನಾದ್ರೂ ನೀವು ಅಲ್ಲಿ ಸಮಾವೇಶ ಏನಾದ್ರು ಮಾಡಿದ್ರೆ ನಾವು ಕನ್ನಡಿಗರು ಸುಮ್ಮನೆ ಇರೋದಿಲ್ಲ. ಇತ್ತೀಚೆಗೆ ನಾವು ಇಂದಿನ ಆ ದಿನಗಳಲ್ಲಿ ನಾವು ಆ ಬಾವುಟಗಳನ್ನೆಲ್ಲ ತೆಗ್ಸಿದ್ದೀವಿ, ಅದೇ ರೀತಿ ಮಾಡ್ಬೇಕಾಗುತ್ತೆ. ಕನ್ನಡಿಗರನ್ನ ಪದೇ ಪದೇ ಕೆಣಕೋಕ್ ಹೋಗ್ಬೇಡಿ. ಯಾವ ರಾಜ್ಯದಲ್ಲೂ ಇಲ್ಲ ಈ ತರ ವಿವಾದ. ಯಾವುದೇ ಒಂದು ಇದಾಗ್ಲಿ ವಾದ ವಿವಾದ ಅವಾಗ್ಲಿಂದ ತಮಿಳ್ ಭಾಷೆಯರಿದ್ರು. ಈ ಕೇರಳದವರು ಹೆಚ್ಚಿಗೆ ಬಂದ್ಬಿಟ್ಟಿದ್ದಾರೆ ಈ ಕ್ಯಾಬ್ಗಳಲ್ಲಿ, ಈ ಮಹಾನಗರ ಬಸ್ಗಳಲ್ಲೂ ಕೇರಳದವರು. ಅವ್ರಿಗೆ ಕನ್ನಡ ಭಾಷೆನೂ ಗೊತ್ತಿಲ್ಲ, ಅವರೆಲ್ಲ ಕ್ಯಾಬ್ಗಳು ಓಡಿಸ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಯಾವ ಸ್ಥಳ ರಾಜಾಜಿನಗರ ಅನ್ನೋದು ಗೊತ್ತಿಲ್ಲ. ಆ ಕ್ಯಾಬ್ಗಳಲ್ಲಿ ನಮಗೆ ಕೇರಳದಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಅವರು ಹೆಚ್ಚಿಗೆ ವಲಸೆ ಆಗಿ ಇಲ್ಲಿ ಬರ್ತಾ ಇದ್ದಾರೆ. ಅದರೊಳಗೆ ಕನ್ನಡಿಗರು ಮೊದಲೇ ಶಾಂತಿ ಪ್ರಿಯರು. ಇತ್ತೀಚೆಗೆ ಹೋರಾಟಗಳು ದೊಡ್ಡ ದೊಡ್ಡ ಹೋರಾಟಗಾರರು ಇರೋದ್ರಿಂದ ಇವಾಗ ಕನ್ನಡ ಉಳಿವಿದೆ. ಮುಂದೆ ಏನಾಗುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ, ಭಯ ಆಗಿದೆ. ಬರೇ ಉತ್ತರ ಪ್ರದೇಶದಿಂದ ಯಾವ ಹೋಟ್ಲುಗಳಲ್ಲಿ ನೋಡಿ ಅವರೇ ಇರ್ತಾರೆ. ಇಡೀ ಬೆಂಗಳೂರಿನಲ್ಲಿ ಉತ್ತರ ಪ್ರದೇಶದವರೇ ಇದ್ದಾರೆ. ಇವಾಗ ಕನ್ನಡಿಗರು ಇಲ್ಲಿ ಹುಟ್ಟು ಬೆಳೆದವರು ಏನ್ ಮಾಡ್ಬೇಕು ಅನ್ನೋದೇ ಇದಾಗ್ತಾ ಇಲ್ಲ, ಅತಿ ಆಗ್ತಾ ಇದೆ. ಇದಕ್ಕೆಲ್ಲ ಪರಭಾಷೆಯ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ. ಈ ರಾಜಕೀಯವರು ಆವಾಗ ಅವಾಗ ತಮಿಳ್ ಲೀಡರ್ಗಳು ಇದ್ರು ಬಿಡಿ, ಶ್ರೀರಾಮ್ಪುರದಲ್ಲಿದ್ರು, ಶಿವಾಜಿನಗರದಲ್ಲಿದ್ರು, ಎಲ್ಲಾ ಕಡೆ ಇದ್ರು. ಅವರೆಲ್ಲ ಕಮ್ಮಿ ಆಯ್ತು. ಇವಾಗ ಯಾವ್ದೋ ಪಾಟಾಳಿ ಮಕ್ಕಳ ಕಚ್ಚಿ ಅಂತ ಉಟ್ಕೊಂಡ್ಬಿಟ್ಟೈತೆ. ಅದು ತಮಿಳ್ನಾಡಲ್ಲಿತ್ತು. ಅವರು ರಾಜಕೀಯದಿಂದ 2-3 ಸೀಟನ್ನ ಗೆಲ್ತಿದ್ರು, ಅದು ಜಾತಿ ಪಕ್ಷದಿಂದ ಗೆಲ್ತಿದ್ರು. ಬೆಂಗಳೂರಿನಲ್ಲೇ ಬಂದು ನಾವು ಸಾವಿರಾರು ಬಾವುಟವನ್ನ ಹಾಕ್ತೀವಿ, ಅವ್ರು ಏನ್ ಮಾಡ್ತಾರೋ ಮಾಡಿ ಅಂದ್ಬಿಟ್ಟು ಈ ತರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವು ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಮನವಿಗಳನ್ನ ಕೊಟ್ಟಿದ್ದೀವಿ, ಅವ್ರಿಗೆ ಅನುಮತಿಯನ್ನ ಕೊಡಬಾರದು ಅಂತ. ಇವತ್ತು ದೊಡ್ಡ ಸಭೆಯನ್ನ ಮಾಡಿದ್ವು ನ್ಯಾಷನಲ್ ಕಾಲೇಜ್ ಆಟದ ಮೈದಾನದಲ್ಲಿ. ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಬಂದಿದ್ರು, ಇಲ್ಲ ನಾವು ಅವ್ರಿಗೆ ಅನುಮತಿಯನ್ನ ಕೊಡೋದಿಲ್ಲ, ನೀವೇನಾದ್ರು ಕೊಟ್ರೆ ಇಡೀ ಬೆಂಗಳೂರಿನಲ್ಲಿ ಇರೋ ಕನ್ನಡಿಗರೆಲ್ಲ ಅವತ್ತು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಸೇರಿ ನಾವು ದೊಡ್ಡ ಹೋರಾಟವನ್ನ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಡುಮಾರನ್ನ ಆ ಜಾಗದಲ್ಲಿ ಸನ್ಮಾನ ಮಾಡಬೇಕು ಅಂತ ಏರ್ಪಾಟ್ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆಗೋ ಸಂದರ್ಭದಲ್ಲಿ
ಅವ್ರು ನೀವೇನೋ ಸನ್ಮಾನ ಮಾಡಿದ್ರೆ ಹಾ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಅವಾಗ ಕನ್ನಡ ಸಂಘದ ಎಲ್ಲಾ ನಾಯಕರುಗಳು ಒಟ್ಟುಗೂಡಿ ಹೌದು ಆ ಕಾರ್ಯಕ್ರಮನ ನಾವು ನ್ಯಾಷನಲ್ ಕಾಲೇಜಲ್ಲಿ ನಿಲ್ಸಿದ್ದು ಹೌದು ಆ ಸಂದರ್ಭದಲ್ಲಿ. ಹೌದು ಈಗ ಮತ್ತೆ ಹಾ ಈ PMK ಪಕ್ಷದವರು ಹಾ ಅವ್ರು ಬೇಳೆ ಬಾಯಿಸ್ಕೊಳ್ಳೋಕ್ಕೋಸ್ಕರ ಹಾ ಇಲ್ಲಿ ತಮಿಳರ ಓಟನ್ನ ಪಡೆಯಲಿಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಅಧಿಕಾರಿ ಮನವಿಗಳನ್ನ ಕೊಟ್ಟಿದ್ದೀವಿ. ಹಾ ಎಲ್ಲಾ ಮಾಧ್ಯಮದಲ್ಲೂ ಬರ್ತಾ ಇದೆ. ಹಾ ಅನುಮತಿ ನೀಡಬಾರದು, ಆ ತರ ನೀಡಿದ್ರೆ ದೊಡ್ಡ ಹೋರಾಟವನ್ನ ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಲವಾರು ಕನ್ನಡ ಸಂಘ ಸಂಸ್ಥೆಗಳೆಲ್ಲ ಸೇರಿ, ಬರೀ ರಕ್ಷಣಾ ವೇದಿಕೆ ಅಂತೇನಿಲ್ಲ, ಎಲ್ಲಾ ಕನ್ನಡ ಸಂಘ ಸಂಸ್ಥೆಗಳು ಒಟ್ಟುಗೂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀವಿ ಪೊಲೀಸ್ ಅಧಿಕಾರಿಗಳಿಗೆ. ಬಸವನಗುಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಮಾತಾಡಿ ಬಂದಿದ್ದೀವಿ. ಕರವೇ ಕಾರ್ಯಕರ್ತರು ಮತ್ತು ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ಸಹ ಬಂದಿದ್ರು, ಅದನ್ನ ಮುಗಿಸ್ಕೊಂಡು ಬಂದಿದ್ದೀವಿ. ಸರ್, ಇದೆಲ್ಲ ಪರಭಾಷೆಕರ ಅಟ್ಟಹಾಸ ನಿಲ್ಬೇಕಂದ್ರೆ ನಮ್ಮ ರಾಜಕೀಯ ಹಿತಾಸಕ್ತಿ ನಮಗ್ ಸಪೋರ್ಟ್ ಆಗ್ಬೇಕು. ರಾಜಕೀಯ ಅವರು ಸಪೋರ್ಟ್ ಮಾಡಲ್ಲ ಮತಕ್ಕೋಸ್ಕರ. ಹೌದು ಸರ್. ಕನ್ನಡ ಹೋರಾಟಗಾರನ ಕೇಸ್ಗಳನ್ನು ವಾಪಸ್ ತಗೊಳ್ಳೋದೇ ಇಲ್ಲ, ಅವ್ರಿಗೆ ಹೇಳ್ಬಿಡ್ತಾರೆ ಸಭೆಗಳಲ್ಲಿ. ನೀವು ನೋಡಿದ್ರಿ, ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದ್ದು, ಅಲ್ಲಿ CM ಸಿದ್ದರಾಮಯ್ಯ ಅವರು ಬಂದಿದ್ರು. ಕನ್ನಡ ಹೋರಾಟಗಾರನ ಕೇಸ್ಗಳನ್ನ ವಾಪಸ್ ತಗೊಳ್ತೀವಿ ಅಂತ ಅಲ್ಲಿ ಸಭೆಗಳಲ್ಲಿ ಹೇಳ್ತಾರೆ. ಅದು ಪತ್ರಿಕೆಯಲ್ಲಿ ದೊಡ್ಡದಾಗಿ ಬರ್ತದೆ. ಆ ಕೇಸು ವಾಪಸ್ ತಗೊಳ್ಳಲ್ಲ. ಸುಮಾರು ನಮ್ಮ ಕರವೇ ಕಾರ್ಯಕರ್ತರು ಮೇಲೆ 45 ಕೇಸು, 35 ಕೇಸು. ನಮ್ಮ ರಾಜ್ಯಾಧ್ಯಕ್ಷರಾದಂತ TN ನಾರಾಯಣಗೌಡ್ರವರ ಕೇಸ್ಗಳು ನೋಡಿದ್ರೆ ನೂರಾರು ಕೇಸು. ಬೆಳಗಾವಿನಲ್ಲಿ ಹೋರಾಟ ಮಾಡಿರ್ಲಿ, ಅವ್ರು ಬೆಂಗಳೂರಿನಲ್ಲಿ ನಂಬರ್ 1 ಕೇಸು ಅಂತ ಹಾಕ್ತಾರೆ. ಹೌದು ಸರ್. ಬಳ್ಳಾರಿನಲ್ಲಿ ಹೋರಾಟ ಮಾಡಿರ್ಲಿ ಕರವೇ ಕಾರ್ಯಕರ್ತರು, ಅದು ನಾರಾಯಣಗೌಡ್ರ ಮೇಲೆ ಕೇಸ್ ಹಾಕ್ತಾರೆ. ಅಂತೋದು ಮಹಿಳೆಯರ ಮೇಲೆ ಮೊನ್ನೆ ವೆಸ್ಟ್ ಎಂಡ್ ಹೋಟ್ಲಲ್ಲಿ ದೊಡ್ಡ ಹೋರಾಟ ನಡೀತು. ಹಿಂದಿ ದಿನಾಚರಣೆ ಮಾಡಕ್ಕೆ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಮಹಿಳೆಯ ಕಾರ್ಯಕರ್ತರು ನುಗ್ಗಿ ಅದನ್ನ ಅಡ್ಡಿಪಡಿಸ್ತಾರೆ. ದಿಢೀರ್ನ ಅವ್ರನ್ನ ಏಕಾಂಗಿ ಜೈಲು ಕಳಿಸ್ತಾರೆ. ಅದು ಜಾಮೀನು ನಮಗ್ ಸಿಕ್ಕಿಲ್ಲ. ಅದು ಮಹಿಳೆಯರೇ ನುಗ್ಗಿ ಹೋರಾಟ ಮಾಡ್ತಾರೆ. ಇವತ್ತು ಮಹಿಳೆಯರು ಹೆಚ್ಚಿಗೆ ಸೇರಿದ್ರು. ಇಡೀ ಮಹಿಳೆಯರು ನಾವೇ ಅದನ್ನ ನಿಲ್ಲಿಸ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಈ ರೀತಿ ಆದ್ರೆ ಹೆಂಗೆ ಮುಂದಿನ ಆಲೋಚನೆ ಏನು ಅಂತ ತಿಳ್ಕೊಳ್ಳೋದು. ಕನ್ನಡಿಗರು ಒಂದಾಗ್ಬೇಕು. ಎದ್ದೇಳಿ ಕನ್ನಡಿಗರೇ ಈಗಲಾರು ಒಂದಾಗಿ ಅಂತೀವಿ. ಅವತ್ತು ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕರ ಚಳವಳಿ 83ನೇ ಇಸ್ವಿಯಲ್ಲಿ ಇಡೀ ಕರ್ನಾಟಕನೇ ಇಡೀ ಒಂದುಗೂಡಿತ್ತು. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾವಚಿತ್ರ ನೋಡಿ ಚುನಾವಣೆಗೆ ನಿಂತು ಗೆದ್ದುಬಿಟ್ರು ಅವಾಗ ಜನತಾ ಪಕ್ಷ. ಅಣ್ಣವರು ಬಾವುಟವನ್ನು ಇಟ್ಕೊಂಡು ಗೆದ್ದುಬಿಟ್ರು ಅವರು. ಸರ್, ಧನ್ಯವಾದಗಳು ಸರ್. ಇಷ್ಟೊತ್ತವರೆಗೂ ನಾಡು ನುಡಿಯೋ ವಿಚಾರವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್. ಸರಿ ಸರ್, ಓಕೆ. ಶುಭಾಶಯಗಳು ಅಂದ್ರೆ ಶುಭ ಹಾರೈಕೆಗಳು ಸರ್ ನಿಮಗೆ. ಧನ್ಯವಾದಗಳು ಸರ್. ಓಕೆ.